ಸರ್ಕಾರದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ವಿರೋಧ ಏನು ವ್ಯಕ್ತವಾಗ್ತಾ ಇದೆ. ನೆಟ್ವರ್ಕ್ಗಾಗಿ ಸಮೀಕ್ಷೆಯನ್ನ ವಿರೋಧಿಸಿದ್ದಾರೆ 4 ಹಳ್ಳಿಯ ಜನ. ಶಿವಮೊಗ್ಗ ಜಿಲ್ಲೆಯ 4 ಗ್ರಾಮದ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬರೂರು, ಕಲ್ಕೊಪ್ಪ, ತೆಪ್ಪಗೋಡು, ಮುಳುಕೇರಿ ಗ್ರಾಮ, ಈ 4 ಗ್ರಾಮಗಳ ಜನ ಈ ಜಾತಿ ಗಣತಿಗೆಲ್ಲ ನಾವು ಖಂಡಿತವಾಗ್ಲೂ ಸ್ಪಂದಿಸೋದಿಲ್ಲ ಅಂತ ಇದನ್ನು ಬಹಿಷ್ಕರಿಸಿದ್ದಾರೆ. ಯಾಕೆ ಬಹಿಷ್ಕರಿಸಿದ್ದಾರೆ ಅಂದರೆ ಅಲ್ಲಿ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ, ಮೊಬೈಲ್ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 4 ಗ್ರಾಮಗಳು ಆ ಸೌಲಭ್ಯ ಫಸ್ಟ್ ಕಲ್ಪಿಸಿ ಆಮೇಲೆ ಮತ್ತೆ ಜಾತಿ ಗಣತಿ ಮತ್ತೊಂದು ಗಣತಿ ಮಾಡಿ ನೀವು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವವರೆಗೂ ಈ ಥರ ಯಾವ ಗಣತಿ ಮತ್ತೊಂದು ಸರ್ಕಾರದ ಯೋಜನೆಗೆ ಸ್ಪಂದಿಸಲ್ಲ, ಸಹಕರಿಸಲ್ಲ ಅಂತ ಜನ ಹೇಳಿದ್ದಾರೆ. 3 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಂತಹ ಅಧಿಕಾರಿಗಳು, ಸಾಗರ ತಹಶೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ. ನೆಟ್ವರ್ಕ್ ಹೋರಾಟ ಸಮಿತಿ ಅಂತ ಪಾಪ ಅವರು ಒಂದು ಸಮಿತಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು 5G 6G ಜಮಾನ ಬಂದರೂ ಕೂಡ BSNL ಟವರ್ ಕೂಡ ಮಂಜೂರಾಗಿಲ್ಲ. ಬರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಕೊಪ್ಪ ಗ್ರಾಮಗಳನ್ನು ಇವಾಗೇನು ನಾವು ನೆಟ್ವರ್ಕ್ ಹೋರಾಟ ಸಮಿತಿ ಅಂತ ಮಾಡ್ಕೊಂಡ್ರೆ ಅದ್ರ ಕೂಡ ಸದಸ್ಯನು ಕೂಡ ನಾನು. ಈಗ ನಾವು ನೆಟ್ವರ್ಕ್ ಇಲ್ಲದೆ ಬಹುದಿನಗಳಿಂದ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದೀವಿ. ನಾವು ಈಗ ಹಿಂದೆನೂ ಕೂಡ ಚುನಾವಣಾ ಬಹಿಷ್ಕಾರ ಅನ್ನುವ ಒಂದು ಆಂದೋಲನ ಕೂಡ ಮಾಡ್ಕೊಂಡಿದ್ವಿ. ಆವಾಗ ಸ್ಪಂದಿಸಿದ ತಾಲೂಕ್ ಪಂಚಾಯಿತಿಯ ಇಒ ಅವರು ಕೂಡ ಸ್ಪಂದನೆಯನ್ನು ಮಾಡಿದರು. ತದನಂತರ ಕಳೆದ ಒಂದು 3-4 ವರ್ಷಗಳಿಂದ ಯಾವುದೇ ಸ್ಪಂದನೆಯನ್ನು ನೀಡಿರಲಿಲ್ಲ. ಈಗೇನು ನಮ್ಮ ಸರ್ಕಾರದವರು ಆದೇಶವನ್ನು ಹೊರಡಿಸಿದ್ದಾರೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಈ ಸಮೀಕ್ಷೆಯನ್ನ ಮನೆ ಮನೆಗೆ ಹೋಗಿ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಮ್ಮ ಪಂಚಾಯತಿಗೆ ಒಳಪಡುವ ಬರೂರು, ಕಲ್ಕೊಪ್ಪ ಮತ್ತು ತೆಪ್ಪಗೋಡು ಹಾಗೂ ಮುಳುಕೆರೆ ಗ್ರಾಮ ಸರ್ಕಾರದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ವಿರೋಧ ಏನು ವ್ಯಕ್ತವಾಗ್ತಾ ಇದೆ. ನೆಟ್ವರ್ಕ್ಗಾಗಿ ಸಮೀಕ್ಷೆಯನ್ನ ವಿರೋಧಿಸಿದ್ದಾರೆ 4 ಹಳ್ಳಿಯ ಜನ. ಶಿವಮೊಗ್ಗ ಜಿಲ್ಲೆಯ 4 ಗ್ರಾಮದ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬರೂರು, ಕಲ್ಕೊಪ್ಪ, ತೆಪ್ಪಗೋಡು, ಮುಳುಕೇರಿ ಗ್ರಾಮ, ಈ 4 ಗ್ರಾಮಗಳ ಜನ ಈ ಜಾತಿ ಗಣತಿಗೆಲ್ಲ ನಾವು ಖಂಡಿತವಾಗ್ಲೂ ಸ್ಪಂದಿಸೋದಿಲ್ಲ ಅಂತ ಇದನ್ನು ಬಹಿಷ್ಕರಿಸಿದ್ದಾರೆ. ಯಾಕೆ ಬಹಿಷ್ಕರಿಸಿದ್ದಾರೆ ಅಂದರೆ ಅಲ್ಲಿ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ, ಮೊಬೈಲ್ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 4 ಗ್ರಾಮಗಳು ಆ ಸೌಲಭ್ಯ ಫಸ್ಟ್ ಕಲ್ಪಿಸಿ ಆಮೇಲೆ ಮತ್ತೆ ಜಾತಿ ಗಣತಿ ಮತ್ತೊಂದು ಗಣತಿ ಮಾಡಿ ನೀವು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವವರೆಗೂ ಈ ಥರ ಯಾವ ಗಣತಿ ಮತ್ತೊಂದು ಸರ್ಕಾರದ ಯೋಜನೆಗೆ ಸ್ಪಂದಿಸಲ್ಲ, ಸಹಕರಿಸಲ್ಲ ಅಂತ ಜನ ಹೇಳಿದ್ದಾರೆ. 3 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಂತಹ ಅಧಿಕಾರಿಗಳು, ಸಾಗರ ತಹಶೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ. ನೆಟ್ವರ್ಕ್ ಹೋರಾಟ ಸಮಿತಿ ಅಂತ ಪಾಪ ಅವರು ಒಂದು ಸಮಿತಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು 5G 6G ಜಮಾನ ಬಂದರೂ ಕೂಡ BSNL ಟವರ್ ಕೂಡ ಮಂಜೂರಾಗಿಲ್ಲ. ಬರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಕೊಪ್ಪ ಗ್ರಾಮಗಳನ್ನು ಇವಾಗೇನು ನಾವು ನೆಟ್ವರ್ಕ್ ಹೋರಾಟ ಸಮಿತಿ ಅಂತ ಮಾಡ್ಕೊಂಡ್ರೆ ಅದ್ರ ಕೂಡ ಸದಸ್ಯನು ಕೂಡ ನಾನು. ಈಗ ನಾವು ನೆಟ್ವರ್ಕ್ ಇಲ್ಲದೆ ಬಹುದಿನಗಳಿಂದ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದೀವಿ. ನಾವು ಈಗ ಹಿಂದೆನೂ ಕೂಡ ಚುನಾವಣಾ ಬಹಿಷ್ಕಾರ ಅನ್ನುವ ಒಂದು ಆಂದೋಲನ ಕೂಡ ಮಾಡ್ಕೊಂಡಿದ್ವಿ. ಆವಾಗ ಸ್ಪಂದಿಸಿದ ತಾಲೂಕ್ ಪಂಚಾಯಿತಿಯ ಇಒ ಅವರು ಕೂಡ ಸ್ಪಂದನೆಯನ್ನು ಮಾಡಿದರು. ತದನಂತರ ಕಳೆದ ಒಂದು 3-4 ವರ್ಷಗಳಿಂದ ಯಾವುದೇ ಸ್ಪಂದನೆಯನ್ನು ನೀಡಿರಲಿಲ್ಲ. ಈಗೇನು ನಮ್ಮ ಸರ್ಕಾರದವರು ಆದೇಶವನ್ನು ಹೊರಡಿಸಿದ್ದಾರೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಈ ಸಮೀಕ್ಷೆಯನ್ನ ಮನೆ ಮನೆಗೆ ಹೋಗಿ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಮ್ಮ
ಪಂಚಾಯಿತಿಗೆ ಒಳಪಡುವ ಬರೂರು, ಕಲ್ಕೊಪ್ಪ ಮತ್ತು ತೆಪ್ಪಗೋಡು ಹಾಗೂ ಮುಳುಕೆರೆ ಗ್ರಾಮ. ಸರ್ಕಾರದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ವಿರೋಧ ಏನು ವ್ಯಕ್ತವಾಗ್ತಾ ಇದೆ. ನೆಟ್ವರ್ಕ್ಗಾಗಿ ಸಮೀಕ್ಷೆಯನ್ನ ವಿರೋಧಿಸಿದ್ದಾರೆ 4 ಹಳ್ಳಿಯ ಜನ. ಶಿವಮೊಗ್ಗ ಜಿಲ್ಲೆಯ 4 ಗ್ರಾಮದ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬರೂರು, ಕಲ್ಕೊಪ್ಪ, ತೆಪ್ಪಗೋಡು, ಮುಳುಕೆರೆ ಗ್ರಾಮ, ಈ 4 ಗ್ರಾಮಗಳ ಜನ ಈ ಜಾತಿ ಗಣತಿಗೆಲ್ಲ ನಾವು ಖಂಡಿತವಾಗ್ಲೂ ಸ್ಪಂದಿಸೋದಿಲ್ಲ ಅಂತ ಇದನ್ನು ಬಹಿಷ್ಕರಿಸಿದ್ದಾರೆ. ಯಾಕೆ ಬಹಿಷ್ಕರಿಸಿದ್ದಾರೆ ಅಂದರೆ ಅಲ್ಲಿ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ, ಮೊಬೈಲ್ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 4 ಗ್ರಾಮಗಳು ಆ ಸೌಲಭ್ಯ ಫಸ್ಟ್ ಕಲ್ಪಿಸಿ ಆಮೇಲೆ ಮತ್ತೆ ಜಾತಿ ಗಣತಿ ಮತ್ತೊಂದು ಗಣತಿ ಮಾಡಿ ನೀವು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವವರೆಗೂ ಈ ಥರ ಯಾವ ಗಣತಿ ಮತ್ತೊಂದು ಸರ್ಕಾರದ ಯೋಜನೆಗೆ ಸ್ಪಂದಿಸಲ್ಲ, ಸಹಕರಿಸಲ್ಲ ಅಂತ ಜನ ಹೇಳಿದ್ದಾರೆ. 3 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಂತಹ ಅಧಿಕಾರಿಗಳು, ಸಾಗರ ತಹಶೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ. ನೆಟ್ವರ್ಕ್ ಹೋರಾಟ ಸಮಿತಿ ಅಂತ ಪಾಪ ಅವರು ಒಂದು ಸಮಿತಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು 5G 6G ಜಮಾನ ಬಂದರೂ ಕೂಡ BSNL ಟವರ್ ಕೂಡ ಮಂಜೂರಾಗಿಲ್ಲ. ಸರ್ಕಾರ ಬರ್ತಾ ಇಲ್ಲ, ಡಿಪಾರ್ಟ್ಮೆಂಟ್ಗೆ ವಹಿಸ್ಕೊಟ್ಟಿರೋದು ಬರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಕೊಪ್ಪ ಗ್ರಾಮದವನು. ಇವಾಗೇನು ನಾವು ನೆಟ್ವರ್ಕ್ ಹೋರಾಟ ಸಮಿತಿ ಅಂತ ಮಾಡ್ಕೊಂಡ್ರೆ ಅದ್ರ ಕೂಡ ಸದಸ್ಯನು ಕೂಡ ನಾನು. ಈಗ ನಾವು ನೆಟ್ವರ್ಕ್ ಇಲ್ಲದೆ ಬಹುದಿನಗಳಿಂದ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದೀವಿ. ನಾವು ಈಗ ಹಿಂದೆನೂ ಕೂಡ ಚುನಾವಣಾ ಬಹಿಷ್ಕಾರ ಅನ್ನುವ ಒಂದು ಆಂದೋಲನ ಕೂಡ ಮಾಡ್ಕೊಂಡಿದ್ವಿ. ಆವಾಗ ಸ್ಪಂದಿಸಿದ ತಾಲೂಕ್ ಪಂಚಾಯಿತಿಯ ಇಒ ಅವರು ಕೂಡ ಸ್ಪಂದನೆಯನ್ನ ಮಾಡಿದ್ರು. ತದನಂತರ ಕಳೆದ ಒಂದು 3-4 ವರ್ಷಗಳಿಂದ ಯಾವುದೇ ಸ್ಪಂದನೆಯನ್ನು ನೀಡಿರಲಿಲ್ಲ. ಈಗೇನು ನಮ್ಮ ಸರ್ಕಾರದವರು ಆದೇಶವನ್ನು ಹೊರಡಿಸಿದ್ದಾರೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಈ ಸಮೀಕ್ಷೆಯನ್ನ ಮನೆಗೆ ಹೋಗಿ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಮ್ಮ ಪಂಚಾಯಿತಿಗೆ ಒಳಪಡುವ ಬರೂರು, ಕಲ್ಕೊಪ್ಪ ಮತ್ತು ತೆಪ್ಪಗೋಡು ಹಾಗೂ ಮುಳುಕೆರೆ ಗ್ರಾಮ. ಸರ್ಕಾರದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ವಿರೋಧ ಏನು ವ್ಯಕ್ತವಾಗ್ತಾ ಇದೆ. ನೆಟ್ವರ್ಕ್ಗಾಗಿ ಸಮೀಕ್ಷೆಯನ್ನ ವಿರೋಧಿಸಿದ್ದಾರೆ 4 ಹಳ್ಳಿಯ ಜನ. ಶಿವಮೊಗ್ಗ ಜಿಲ್ಲೆಯ 4 ಗ್ರಾಮದ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬರೂರು, ಕಲ್ಕೊಪ್ಪ, ತೆಪ್ಪಗೋಡು, ಮುಳುಕೆರೆ ಗ್ರಾಮ, ಈ 4 ಗ್ರಾಮಗಳ ಜನ ಈ ಜಾತಿ ಗಣತಿಗೆಲ್ಲ ನಾವು ಖಂಡಿತವಾಗ್ಲೂ ಸ್ಪಂದಿಸೋದಿಲ್ಲ ಅಂತ ಇದನ್ನು ಬಹಿಷ್ಕರಿಸಿದ್ದಾರೆ. ಯಾಕೆ ಬಹಿಷ್ಕರಿಸಿದ್ದಾರೆ ಅಂದರೆ ಅಲ್ಲಿ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ, ಮೊಬೈಲ್ ನೆಟ್ವರ್ಕ್ ಸೌಲಭ್ಯನೇ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 4 ಗ್ರಾಮಗಳು ಆ ಸೌಲಭ್ಯ ಫಸ್ಟ್ ಕಲ್ಪಿಸಿ ಆಮೇಲೆ ಮತ್ತೆ ಜಾತಿ ಗಣತಿ ಮತ್ತೊಂದು ಗಣತಿ ಮಾಡಿ ನೀವು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವವರೆಗೂ ಈ ಥರ ಯಾವ ಗಣತಿ ಮತ್ತೊಂದು ಸರ್ಕಾರದ ಯೋಜನೆಗೆ ಸ್ಪಂದಿಸಲ್ಲ, ಸಹಕರಿಸಲ್ಲ ಅಂತ ಜನ ಹೇಳಿದ್ದಾರೆ. 3 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಂತಹ ಅಧಿಕಾರಿಗಳು, ಸಾಗರ ತಹಶೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ. ನೆಟ್ವರ್ಕ್ ಹೋರಾಟ ಸಮಿತಿ ಅಂತ ಪಾಪ ಅವರು ಒಂದು ಸಮಿತಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು 5G 6G ಜಮಾನ ಬಂದರೂ ಕೂಡ BSNL ಟವರ್ ಕೂಡ ಮಂಜೂರಾಗಿಲ್ಲ.